ಹಲೋ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ನಾವು ವೇಸ್ಟ್ ವಾಟರ್ನ ಬಳಸಿ ನಾವು ಯಾವ ರೀತಿಯಲ್ಲಿ ಅಗ್ರಿಕಲ್ಚರ್ನ ನಾವು ಮಾಡಬಹುದು. ಎಲ್ಲ ಮನೆಗಳಲ್ಲೂ ಈಗ ಇಂಡಿಪೆಂಡೆಂಟ್ ಮನೆ ಇರ್ಬೋದು, ಅಪಾರ್ಟ್ಮೆಂಟ್ಗಳಿರ್ಬೋದು, ಈ ಎಲ್ಲ ಮನೆಗಳಿಂದ ಸಾಕಷ್ಟು ರೀತಿಯಲ್ಲಿ ವೇಸ್ಟ್ ವಾಟರ್ ಜನರೇಟ್ ಆಗುತ್ತೆ. ಆ ವೇಸ್ಟ್ ವಾಟರ್ನ ನಾವು ಒಂದು ಕಡೆ ಶೇಖರಣೆ ಮಾಡಿ ಆ ಶೇಖರಿಸಿದ ನೀರನ್ನು ನಾವೇನು ಮಾಡಬೇಕು ಅಂದರೆ ಪ್ಯೂರಿಫೈರ್ ಮಾಡಬೇಕು. ನಾವಿಲ್ಲೇನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ 5 ಸ್ಟೇಜ್ ಪ್ಯೂರಿಫಿಕೇಶನ್ ಪ್ರೋಸೆಸ್ನ ಮಾಡ್ತೀವಿ. ಇಲ್ಲಿ ವೇಸ್ಟ್ ವಾಟರ್ ಬಂದಿರೋ ನೀರಿಂದ ನಾವು ಆ ವಾಟರ್ನೆಲ್ಲ ಪ್ಯೂರಿಫೈ ಮಾಡಿ ಆ ಪ್ಯೂರಿಫೈ ಆಗಿರೋ ನೀರನ್ನ ಒಂದು ಕಡೆ ಸ್ಟೋರ್ ಮಾಡ್ತಾ ಇದ್ದೀವಿ. ನಾವು ಈ ಥರ ಸ್ಟೋರ್ ಮಾಡಿರೋ ವಾಟರ್ನ, ಪ್ಯೂರಿಫೈ ಮಾಡಿರೋ ವಾಟರ್ನ ನಾವು ನಮ್ಮ ವ್ಯವಸಾಯಕ್ಕೂ ಕೂಡ ಬಳಸ್ಕೋಬೋದು, ಅಗ್ರಿಕಲ್ಚರ್ ಕೂಡ ಬೆಳೆಸ್ಕೋಬೋದು. ನಾವು ಇದರಿಂದ ಯಾವ ರೀತಿಯ ತರಕಾರಿಗಳಿರ್ಬೋದು, ಹೂವು ಹಣ್ಣುಗಳಿರ್ಬೋದು ಎಲ್ಲಾನು ನಾವು ಬೆಳಿಬೋದು. ಈ ವೇಸ್ಟ್ ವಾಟರಿಂದ ನಾವು ಇಲ್ಲೇನು ಮಾಡ್ತಾ ಇದೀವಿ, ಎಲ್ಲ ಕರೆಕ್ಟ್ ಪ್ರೋಸೆಸ್ನ ಫಾಲೋ ಮಾಡಿ ಕರೆಕ್ಟಾಗಿ 5 ಸ್ಟೇಜ್ ಪ್ಯೂರಿಫಿಕೇಶನಿಂದ ಪ್ಯೂರಿಫೈ ಮಾಡಿ ಆ ನೀರನ್ನ ನಾವು ನಮ್ಮ ವ್ಯವಸಾಯಕ್ಕೆ ಬಳಸಿದಾಗ ಅದರಿಂದ ಬರುವ ಉತ್ಪನ್ನಗಳು ಕೂಡ ಒಳ್ಳೆಯದಾಗಿರುತ್ತೆ, ಒಳ್ಳೆ ಕ್ವಾಲಿಟಿ ಇದಾಗಿರುತ್ತೆ. ಈಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ನಾ ಇಲ್ಲಿ ಪ್ಯೂರಿಫೈ ಆಗಿರುವ ವಾಟರ್ನ, ಶುದ್ಧವಾಗಿರುವ ನೀರನ್ನ ನಾವು ಯಾವ ರೀತಿಯಲ್ಲಿ ಪಂಪ್ ಮಾಡಿ ನಾವು ಅಗ್ರಿಕಲ್ಚರ್ ಫೀಲ್ಡ್ಗೆ ಪಂಪ್ ಮಾಡ್ಬೋದು ಅನ್ನೋದನ್ನ ಈಗ ನಿಮಗೆ ಈ ವಾಟರ್ ಪಂಪಿಂದ ನಿಮಗೆ ತೋರಿಸ್ಕೊಡಲಾಗಿದೆ. ನಿಮಗೆ ಈಗ ಕ್ಲಾರಿಫೈ ಆಗಿರ್ಬೋದು, ನಾವು ಯಾವ ರೀತಿಯಲ್ಲಿ ನಮ್ಮ ನೀರನ್ನ ನಾವು ರೀಸೈಕಲ್ ಮಾಡ್ಕೊಳ್ಬೋದು, ಮರುಬಳಕೆಯನ್ನ ಮಾಡ್ಕೊಳ್ಬೋದು, ಮತ್ತೆ ಪ್ಯೂರಿಫೈ ಮಾಡಿಕೊಂಡು ಅಂತ ಹೇಳುವ ಮೂಲಕ ನಿಮಗೆ ಈಗ ತುಂಬಾ ಕ್ಲಾರಿಟಿ ಸಿಕ್ಕಿರ್ಬೋದು ಈ ವಿಡಿಯೋದಿಂದ. ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲ ಮಾಹಿತಿಗಳು ಇಷ್ಟಪಟ್ಟರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತೆ ಬೇರೆಯವ್ರಿಗೂ ಈ ವಿಡಿಯೋನ ಶೇರ್ ಮಾಡುವ ಮೂಲಕ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೂಡ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.